ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ಕತೆ ಮುಗೀತಾ, ಇಸ್ರೇಲ್ ಆಟ ಮುಗೀತಾ ಅಂತಹದ್ದೊಂದು ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಈಗ ಚಾಲ್ತಿಗೆ ಬಂದಿದೆ. ಯಾಕೆಂದರೆ ಇಸ್ರೇಲ್ಗೆ ಅತಿ ದೊಡ್ಡ ಶಕ್ತಿಯಾಗಿದ್ದಂತಹ ಅಮೇರಿಕ ಈಗ ಇಸ್ರೇಲ್ಗೆ ಹೇಳ್ತಾ ಇದೆ, ನಿಮ್ಮದೇ ಅತಿ ಆಯಿತು ಅಂದರೆ ಅತಿ ಆಯಿತು, ಸುಮ್ಮನೆ ಇದ್ದರೆ ಸರಿ, ಇಲ್ಲದೆ ಹೋದರೆ ಚೆನ್ನಾಗಿರಲ್ಲ ಅಂತ. ಯಾಕೆ ಅಂದರೆ ಇರಾನ್ ಜೊತೆ ಶಾಂತಿ ಒಪ್ಪಂದ ಸಹಿ ಹಾಕಿದ ನಂತರ ಅಮೇರಿಕ ಸ್ವಲ್ಪ ನೆಮ್ಮದಿಯಾಗಿರೋಣ, ಬೇಡದ ಯುದ್ಧಕ್ಕೆ ಎಂಟ್ರಿ ಆಗಿ ಆ ನಂತರ ನಾವು ಹೊಡೆಸ್ಕೊಂಡಿದ್ದು ಸಾಕು, ಅವಮಾನ ಆಗಿದ್ದು ಸಾಕು ಅಂತ ಇರಬೇಕಾದ್ರೆ ಇಸ್ರೇಲ್ ತನ್ನ ಕುತಂತ್ರ ಬುದ್ಧಿಯನ್ನು ಮುಂದುವರಿಸ್ತಾ ಇದೆ. ಲೆಬನಾನ್ ಮೇಲೆ ದಾಳಿ ಮಾಡಿಕೊಂಡು ನಿರಂತರವಾಗಿ ಕುಚೇಷ್ಟೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ JD ವೆನ್ಸ್, ಅಮೇರಿಕದ ಉಪರಾಷ್ಟ್ರಪತಿ, ಇಸ್ರೇಲ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಇಸ್ರೇಲ್ ಆಟ ಮುಗೀತು ಅನ್ನುವ ರೀತಿಯಲ್ಲಿದೆ. ಸೊ ಏನದು ಎಚ್ಚರಿಕೆ, ಏನಿದು ಹೊಸ ಬೆಳವಣಿಗೆ, ಮತ್ತು ಇಸ್ರೇಲ್ ಅಥವಾ ನೆತನ್ಯಾಹುಗೆ ಇದು ಯಾಕೆ ದೊಡ್ಡ ಮಟ್ಟದ ಆಘಾತ, ಅದರಲ್ಲೂ ಈ ಒಪ್ಪಂದ ಆಗಿರುವಂಥದ್ದು ಯಾವ ರೀತಿ, ಮತ್ತು ಒಪ್ಪಂದದ ಬಗ್ಗೆ ಅಮೇರಿಕದಲ್ಲಿರುವಂತಹ ಪೊಲಿಟಿಷಿಯನ್ಸ್, ರಾಜಕಾರಣಿಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಂತೂ ಇಂತೂ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಎರಡೂ ಸೇರಿಕೊಂಡು ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಅಲ್ಲಿಗೆ ಯುದ್ಧ ನಿಲ್ಲಿತು ಅಂತ ಅಧಿಕೃತವಾಗಿ ಆನ್ ಪೇಪರ್, ಅಟ್ಲೀಸ್ಟ್ ಆನ್ ಪೇಪರ್ ಯುದ್ಧ ನಿಂತಂಗೆ. ಸೊ ಹೊರ್ಮುಜ್ ಸ್ಟ್ರೈಟ್ ಓಪನ್ ಆಗಬೇಕು, ಅಮೇರಿಕ ಹೊರ್ಮುಜ್ ಸ್ಟ್ರೈಟಿಂದ ಹಿಂದಕ್ಕೆ ಬರಬೇಕು, ಸಾಕಷ್ಟು ಕೆಲಸಗಳಿದ್ದಾವೆ. ಮತ್ತು ನೆಕ್ಸ್ಟ್ 60 ದಿನಗಳಲ್ಲಿ ಇನ್ನೊಂದಷ್ಟು ಒಪ್ಪಂದದ ವಿಚಾರವಾಗಿ ವಿಸ್ತೃತವಾದಂತಹ ಚರ್ಚೆಗಳು, ನೆಗೋಷಿಯೇಷನ್ಸು ನಡೆಯುತ್ತೆ ಅಂತ ಇರಾನ್ ಹೇಳ್ಕೊಂಡಿದೆ. ಇದರ ನಡುವೆ ಇಸ್ರೇಲ್ ಅನ್ನುವಂತಹ ಒಂದು ಕುತಂತ್ರಿ ರಾಷ್ಟ್ರ ಇದೆಯಲ್ಲ, ಅದಕ್ಕೊಂದು ಕ್ರೂರಿ ಪ್ರಧಾನಮಂತ್ರಿ ಇದಾನಲ್ಲ, ಬೆಂಜಮಿನ್ ನೆತನ್ಯಾಹು ಅಂತ, ಅವನು ಹೇಗಾದರೂ ಮಾಡಿ ಈ ಶಾಂತಿ ಒಪ್ಪಂದವನ್ನು ಮುಗಿಸ್ಬಿಡ್ಬೇಕು. ಶಾಂತಿ ಒಪ್ಪಂದ ಆಗೋದೇ ಅವನಿಗಿಷ್ಟ ಇರಲಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿ ಕೆಟ್ಟ ಪದಗಳಿಂದ ನೆತನ್ಯಾಹುನ ಬೈದು, ಲೆಬನಾನ್ ಮೇಲೆ ದಾಳಿ ನಡೆಸಬಾರ್ದು, ಶಾಂತಿ ಒಪ್ಪಂದಕ್ಕೆ ಧಕ್ಕೆ ಆಗುತ್ತೆ, ಪದಗಳನ್ನೆಲ್ಲ ಬಳಸಿ ಬೈದ ನಂತರ ಶಾಂತಿ ಒಪ್ಪಂದಕ್ಕೆ ದಾರಿ ಸುಗಮ ಆಗಿದ್ದು. ಆದರೆ ಈಗಲೂ ಸಹ ನೆತನ್ಯಾಹು ಸೈಲೆಂಟ್ ಆಗಿರೋದಕ್ಕೆ ಸಿದ್ಧವಾಗಿಲ್ಲ. ನಿರಂತರವಾಗಿ ಏನೋ ಒಂದು ಕಿತಾಪತಿಯನ್ನು ಮಾಡಿಕೊಂಡೇ ಬರ್ತಿದ್ದಾನೆ. ಅದರ ಭಾಗವಾಗಿ ಲೆಬನಾನ್ ಮೇಲೆ ದಾಳಿಯನ್ನು ಮತ್ತೆ ಮಾಡಿದ್ದಾನೆ. ಈ ಹಂತದಲ್ಲಿ ಟ್ರಂಪ್ ಇನ್ನೂ ಅದರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ. ಟ್ರಂಪ್ ಪ್ರತಿಕ್ರಿಯೆ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಅಮೇರಿಕದ ಉಪರಾಷ್ಟ್ರಪತಿ JD ವೆನ್ಸ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಇಸ್ರೇಲ್ ಮತ್ತು ನೆತನ್ಯಾಹುಗೆ ಶಾಕಿಂಗ್ ಹೇಳಿಕೆ. ಏನು ಆ ಹೇಳಿಕೆ ಅಂತಂದರೆ, ಇಡೀ ಜಗತ್ತಿನಲ್ಲಿ ನಿಮ್ಮನ್ನು ಪ್ರೀತಿಸುವವರು ಯಾರೂ ಉಳಿದಿಲ್ಲ, ಯಾರಿಗೂ ಬೇಕಾಗದಂತಹ ಪರಿಸ್ಥಿತಿಗೆ ನೀವು ತಲುಪಿಟ್ಟಿದ್ದೀರಿ ಅಂತ ನೆತನ್ಯಾಹುಗೆ, ಇಸ್ರೇಲ್ಗೆ JD ವೆನ್ಸ್ ಹೇಳಿದ್ದಾರೆ. ನಿಮ್ಮನ್ನು ಈ ಕ್ಷಣಕ್ಕೆ ಬೆಂಬಲಿಸ್ತಾ ಇರುವಂತಹ ಏಕೈಕ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. ನಮ್ಮ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಮಾತ್ರನೇ ನಿಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇರೋದು. ಆದರೆ ನೀವು ಆ ಬೆಂಬಲವನ್ನೂ ಸಹ ಕಳೆದುಕೊಳ್ಳುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಟ್ರಂಪ್ ಬೆಂಬಲ ಕಳ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಟ್ರಂಪ್ಗೆ ಸಿಟ್ಟು ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಇದು ನಿಮಗೆ ಒಳ್ಳೆಯದಲ್ಲ ಅಂತ JD ವೆನ್ಸ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋಪದ ಧ್ವನಿಯಲ್ಲಿ ಕೊಟ್ಟಿದ್ದಾರೆ. ನಾರ್ಮಲ್ ಸ್ಟೇಟ್ಮೆಂಟ್ ಅಲ್ಲ. ಅದಕ್ಕೆ ನಾನು ಟೈಟಲ್ ಹಾಕಿರೋದು ನೆತನ್ಯಾಹು ಕಥೆ ಅಥವಾ ಆಟ ಮುಗೀತಾ, ಇಸ್ರೇಲ್ ಆಟ ಮುಗೀತಾ ಅನ್ನುವ ರೀತಿಯಲ್ಲಿ. ಯಾಕೆಂದರೆ ಅಮೇರಿಕ ಕೈ ಕೊಟ್ಟರೆ ಇಸ್ರೇಲ್ ಒಂದು ಕ್ಷಣ ಬದುಕೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಡೊನಾಲ್ಡ್ ಟ್ರಂಪ್ ರೀತಿಯಲ್ಲಿ ಇಸ್ರೇಲ್ಗೆ ನೆರವಾಗಿ ನಿಂತಿರುವಂತಹ ಯಾವ ಪ್ರೆಸಿಡೆಂಟು, ಯಾವ ಪ್ರೈಮ್ ಮಿನಿಸ್ಟ್ರು, ಯಾವ ರಾಜಕಾರಣಿ ಅಥವಾ ಯಾವುದೇ ದೇಶದ ಪ್ರತಿನಿಧಿಯೂ ಸಹ ಇಲ್ಲ, ಯಾರೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಮಾತ್ರನೇ ಆ ಸುಳಿಗೆ ಸಿಕ್ಕಾಕೊಂಡಿದ್ದು. ಇಸ್ರೇಲ್ ಮತ್ತು ಇಸ್ರೇಲ್ನ ಪ್ರಧಾನಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ನೆತನ್ಯಾಹು, ದಶಕಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಅಮೇರಿಕವನ್ನು ಹೇಗಾದರೂ ಪುಸಲಾಯಿಸಿ ಇರಾನ್ ಮೇಲೆ ದಾಳಿ ಮಾಡಿಸ್ಬೇಕು ಅಂತ. ಆದರೆ ಯಾವ ಪ್ರೆಸಿಡೆಂಟು ಅದಕ್ಕೆ ಒಪ್ಪಿರಲಿಲ್ಲ. ಒಬಾಮಾ ಒಪ್ಪಿರಲಿಲ್ಲ, ಜೋ ಬೈಡನ್ ಒಪ್ಪಿರಲಿಲ್ಲ, ಯಾರೂ ಒಪ್ಪಿರಲಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡ್ರು.
ಡೊನಾಲ್ಡ್ ಟ್ರಂಪ್ ಮಾತ್ರನೇ ಇಸ್ರೇಲ್ ಮಾತಿಗೆ ಮಾರು ಹೋಗಿದ್ದು, ನೆತನ್ಯಾಹು ಮಾತಿಗೆ ಮಾರು ಹೋಗಿದ್ದು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಯಾವೆಲ್ಲ ಪೆಟ್ಟು ಅವಮಾನ ಅನುಭವಿಸ್ಬೋದೋ ಅದೆಲ್ಲವನ್ನೂ ಅನುಭವಿಸ್ತು. ಅದಕ್ಕೆ ಈಗ ಇಸ್ರೇಲ್ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಂಡು ಬಾಯಿ ಮುಚ್ಕೊಂಡಿರಿ ಅಂತ ಇರೋದು. ಬಟ್ ಇಸ್ರೇಲ್ ಸುಮ್ಮನೆ ಇರಲ್ಲ. ನಾನು ಹೇಳ್ದಂಗೆ ಲೆಬನಾನ್ ಮೇಲೆ ದಾಳಿ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಆ ಅಮೇರಿಕಾದ ಬೆಂಬಲವನ್ನು, ಅಥವಾ ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಬೆಂಬಲವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಟ್ರಂಪ್ ಮೊನ್ನೆ ತಾನೇ ಹೇಳಿದ್ರು, ಅಮೇರಿಕ ಇಲ್ಲದೆ ಹೋದರೆ, ನಾನಿಲ್ಲದೆ ಹೋದರೆ ಇಸ್ರೇಲ್ 2 ಗಂಟೆ ಒಳಗಡೆ ನಾಶವಾಗಿ ಹೋಗುತ್ತೆ. 2 ಗಂಟೆ ಸಾಕು, ನಾಶವಾಗಿ ಹೋಗುತ್ತೆ. ನಾನಿರೋದಕ್ಕೆ ಇಸ್ರೇಲ್ ಬದುಕ್ತಾ ಇದ್ದೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನೇರವಾಗಿ ನೆತನ್ಯಾಹುಗೆ ಆ ಮಾತನ್ನ, ನೇರವಾಗಿ ನೆತನ್ಯಾಹುಗೆ. ಅದಕ್ಕೆ ಪ್ರತಿಕೂಲವಾಗಿ ಅಥವಾ ಅದರ ಪೂರಕವಾಗಿ ಈಗ ಜೆ ಡಿ ವೆನ್ಸ್ ಹೇಳಿಕೆ, ಟ್ರಂಪ್ ಒಬ್ಬರೇ ನಿಮ್ಮನ್ನು ಬೆಂಬಲಿಸ್ತಾ ಇರೋದು, ಅವರಿಗೆ ಸಿಟ್ಟು ಬರಿಸ್ಬೇಡಿ ಅಂತ. ಇನ್ನು ಅಮೆರಿಕದ ಒಳಗಡೆ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಈಗ ಒಂಚೂರು ನಿಟ್ಟುಸಿರು, ಯಾಕೆಂದ್ರೆ ಶಾಂತಿ ಒಪ್ಪಂದ ಆಗಿದೆ ಅಂತ. ಬಟ್ ಆ ಒಪ್ಪಂದ ಶರಣಾಗತಿಯ ರೀತಿಯಲ್ಲಿದೆ ಅಂದ್ಬಿಟ್ಟು ಅಮೆರಿಕದ ಸಂಸದರು ಮುಗಿ ಬೀಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ನ ಟೀಕೆ ಮಾಡ್ತಾ ಇದ್ದಾರೆ. ಏನಿದು ಒಪ್ಪಂದ, ಸೋತು ಬಂದಿದ್ದೀರಿ ನೀವು ಯುದ್ಧವನ್ನ, ಎಲ್ಲವನ್ನೂ ಕೊಟ್ಟುಬಿಟ್ಟಿದ್ದೀರಿ ಅವರಿಗೆ. $300 ಬಿಲಿಯನ್ ಅನ್ನುವಂತಹ ಸುದ್ದಿ ಇದೆ, $24 ಬಿಲಿಯನ್ ಎಕ್ಸ್ಟ್ರಾ ಅಂತ ಸುದ್ದಿ ಇದೆ. ಅವರಿಗೆ ಬೇಕಾದಂತಹ ರೀತಿಯಲ್ಲಿಯೇ ಒಪ್ಪಂದ ಆಗಿದೆ. ಹೊರ್ಮುಜ್ ಸ್ಟ್ರೇಟಿಂದ ನಾವು ವಾಪಸ್ ಬರ್ತಾ ಇದ್ದೀವಿ. ಹೊರ್ಮುಜ್ ಸ್ಟ್ರೇಟ್ ಅವರಿಗೆ ಮತ್ತೆ ವಾಪಸ್ ಕಂಪ್ಲೀಟ್ ಕಂಟ್ರೋಲ್ ಅವರಿಗೆ ಹೋಯಿತು. ನಾವು ಪಡ್ಕೊಂಡಿದ್ದೇನು ಈ ಯುದ್ಧದಿಂದ, ನಾವು ಪಡ್ಕೊಂಡಿದ್ದೇನು ಅಂತ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಉತ್ತರ ಇಲ್ಲ. ಬರ್ತಾ ಇರೋ ಒಂದೇ ಉತ್ತರ ಅಂದರೆ ಅದು ಸುಳ್ಳು, $300 ಬಿಲಿಯನ್ ಅನ್ನೋದು ಸುಳ್ಳು ಅಂತ. ಬಟ್ ಇರಾನ್ ಹೇಳ್ಕೊಳ್ತಾ ಇದೆ, ಬೇರೆ ಕಡೆ ಎಲ್ಲ ಸುದ್ದಿಗಳು ಹರಿದಾಡ್ತಿರೋದು ಅಮೆರಿಕ ನೇರವಾಗಿ ಕೊಡ್ತಿಲ್ಲ, ಗಲ್ಫ್ ಒಕ್ಕೂಟದ ಮೂಲಕ ಕೊಡಿಸ್ತಾ ಇದೆ. ಅಮೆರಿಕದ ಇರಾನ್ನ ಪುನರ್ ನಿರ್ಮಾಣದ ವೆಚ್ಚದ ರೀತಿಯಲ್ಲಿ ಅದನ್ನು ಕೊಡ್ತಿದ್ದಾರೆ ಅಂತ, ಅದು ಅಗ್ರಿಮೆಂಟಲ್ಲಿ ಇದೆ ಅಂತ ಇರಾನ್ ಪ್ರತಿನಿಧಿಗಳು ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸಹ ಕೆರಳಿಸ್ಬಿಟ್ಟಿದೆ ಸಂಸದರನ್ನ, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ ಪಕ್ಷದ ಸಂಸದರು, ರಿಪಬ್ಲಿಕನ್ ಪಕ್ಷದ ಸಂಸದರು ಸಹ ಅದರ ವಿರುದ್ಧ ಧ್ವನಿ ಆಗ್ತಾ ಇದ್ದಾರೆ, ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಸೊ ಇದಿಷ್ಟು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ನಡೆದ ನಂತರ ಈ ಇಸ್ರೇಲ್ ಅನ್ನುವಂತಹ ಕುತಂತ್ರವನ್ನು ಮುಂದುವರಿಸ್ತಿರ್ಬೇಕಾದ್ರೆ ಅಮೆರಿಕದಿಂದ ಮತ್ತೊಂದು ಸುತ್ತಿನ ದೊಡ್ಡ ಎಚ್ಚರಿಕೆ, ಸಾಕು ನಿಲ್ಲಿಸಿ ಅಂತ. ಅದರ ಅರ್ಥ ನೆತನ್ಯಾಹು ಮತ್ತು ಇಸ್ರೇಲ್ನ ಆಟ ಮುಗಿಯಿತು ಅಂತ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.